me forever on fire. ಪಾನಿಪುರಿ ಆಯಿತು, ಗ್ರೀನ್ ಕಲರ್ ಬಟಾಣಿ ಆಯಿತು, ಕಾಟನ್ ಕ್ಯಾಂಡಿ ಆಯಿತು. ಈಗ ಇಡ್ಲಿ ತಿನ್ನುವ ಮುನ್ನ ಎಚ್ಚರ 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 ವಹಿಸಲೇಬೇಕು ಅಂತ ಆಹಾರ ಇಲಾಖೆ ಒಂದು ಆದೇಶ ಕೊಟ್ಟಿದೆ, ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದೆ. ಇಡ್ಲಿ ಖರೀದಿಸುವ ಮೊದಲು 2 ಬಾರಿ ನೀವು ಯೋಚಿಸಲೇಬೇಕು. ಅಂದರೆ ಹೋಟೆಲಲ್ಲಿ ಇಡ್ಲಿ ತಿಂತೀರಾ, ಇಡ್ಲಿ ಪ್ರಿಯರು ಅಂತ ಅಂದರೆ ಯೋಚಿಸಲೇಬೇಕು. ನೀವು ತಿನ್ನುವಂಥ ಇಡ್ಲಿ ಎಷ್ಟು ಅಪಾಯಕಾರಿ ಅಂತ ನಿಮಗೆ ಗೊತ್ತಾ? ನೀವು ಎಲ್ಲರೂ ಕೂಡ ಹೋಟೆಲ್ಗೆ ಹೋದ್ರಿ ಅಂದರೆ ತಕ್ಷಣಕ್ಕೆ ಸಿಗೋದು ಅಂದರೆ ಇಡ್ಲಿ. ದೋಸೆಗಾದರೆ ವೆಯ್ಟ್ ಮಾಡಬೇಕು, ರೋಟಿಗಾದರೆ ವೆಯ್ಟ್ ಮಾಡಬೇಕು, ಮತ್ತೊಂದು ತಗೋಬೇಕು ಅಂದರೆ ವೆಯ್ಟ್ ಮಾಡಬೇಕು. ಬಟ್ ಇಡ್ಲಿ ತಟ್ಟಂತ ಸಿಗುತ್ತೆ, ತಿಂದ್ಬಿಡ್ತೀರಾ. ಬಟ್ ಎಷ್ಟು ಅಪಾಯಕಾರಿ ಅಂತ ಆಹಾರ ಇಲಾಖೆಯ ವರದಿಯಿಂದ ಬಯಲಾಗಿದೆ ಆಘಾತಕಾರಿ ಮಾಹಿತಿ. ಇಡ್ಲಿ ಸ್ಯಾಂಪಲ್ಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಪತ್ತೆಯಾಗಿವೆ ಅಂತೆ. ನೋಡಿ, ಈ ಆಹಾರ ಇಲಾಖೆ ಅನೇಕ ಬಾರಿ ಒಂದಷ್ಟು ತಿಂಡಿ ತಿನಿಸುಗಳಿಂದ ಅಥವಾ ಆಹಾರ ಪದಾರ್ಥಗಳಿಂದ ಡೇಂಜರಸ್ ಕಾಯಿಲೆಗಳು ಪತ್ತೆ ಆಗ್ತಾ ಇದೆ ಎಂದಾಗ ಒಂದಷ್ಟು ನಮಗೆ ಗೊತ್ತಿಲ್ಲದೆ ಈ ರೀತಿಯಾಗಿ ವರದಿಯನ್ನು ಕೊಡ್ತಾರೆ. ಅಂದರೆ ಆ ತಿಂಡಿ ತಿನಿಸುಗಳ ಆಹಾರದ ಸ್ಯಾಂಪಲ್ ತೆಗೆದುಕೊಂಡು ಹೋಗಿ ಟೆಸ್ಟ್ ಮಾಡಿಸಿ ಅದಾದ ಬಳಿಕ ವರದಿ ಕೊಡ್ತಾರೆ. ಅಂಥದ್ದೇ ಒಂದು ಆಘಾತಕಾರಿ ವರದಿ ಪತ್ತೆಯಾಗಿದೆ. ಕಾರಣ ನೀವು ಎಲ್ಲರೂ ನೋಡಿರ್ತೀರಾ, ಬಟ್ಟೆ ಅಂದರೆ ಇಡ್ಲಿ ಪಾತ್ರೆಯಲ್ಲಿ, ಇಡ್ಲಿ ಸೆಟ್ಟಲ್ಲಿ ಬಟ್ಟೆಯನ್ನು ಹಾಕಿ ಇಡ್ಲಿ ಬೇಯಿಸಿದ್ರು ಅಂದರೆ ಅದು ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ, ಅದು ಒಳ್ಳೆಯದು. ಬಟ್ ಇನ್ನು ಕೆಲವರು ಏನು ಮಾಡ್ತಿದ್ದಾರೆ ಅಂದರೆ ಈ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸ್ಕೊಂಡು, ಪ್ಲಾಸ್ಟಿಕ್ ಹಾಳೆಗಳನ್ನು ಬಳಸ್ಕೊಂಡು ಇಡ್ಲಿ ಬೇಯಿಸ್ತಾ ಇದ್ದಾರೆ. ಅದರಿಂದಾಗಿ ಕ್ಯಾನ್ಸರ್ಕಾರಕ ಅಂಶಗಳು ಇಡ್ಲಿಯಲ್ಲಿ ಸೇರ್ಕೊಳ್ತಾ ಇದೆಯಂತೆ. ಹಾಗಾಗಿ ಈಗ ಆಹಾರ ಇಲಾಖೆ ಕೊಟ್ಟಿರುವಂಥ ಒಂದು ಸಂದೇಶ ಇದು. ನೀವೇನಾದರೂ ರೋಡ್ ಸೈಡಲ್ಲೋ ಅಥವಾ ಹೋಟೆಲಲ್ಲೋ ಇಡ್ಲಿ ತೆಗೆದುಕೊಂಡು ತಿಂತೀರಾ ಅಂದರೆ ಮೊದಲು ಗಮನಿಸಬೇಕಾಗುತ್ತೆ, ಅವರು ಬಟ್ಟೆ ಬಳಸ್ತಿದ್ದಾರೋ ಅಥವಾ ಬದಲಿಗೆ ಪೇಪರ್ ಅಥವಾ ಈ ಕಾಗದವನ್ನು ಬಳಸ್ತಾ ಇದ್ದಾರೋ, ಅಂದರೆ ಪ್ಲಾಸ್ಟಿಕ್ ಕವರ್ ಬಳಸ್ತಿದ್ದಾರೋ ಅಂತ. ಹಾಗಾದರೆ ಆ ಆಘಾತಕಾರಿ ವರದಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಇಡ್ಲಿ ಸಿದ್ಧಪಡಿಸೋದಕ್ಕೆ ಅಂತ ನಾವು ಈಗಾಗಲೇ ಹೇಳಿದಾಗೆ ಹತ್ತಿ ಬಟ್ಟೆ ಬಳಸೋದ್ರ ಬದಲು ಈ ಹಾಳೆಯನ್ನು ಬಳಸ್ತಿದ್ದಾರೆ, ಅದು ಕೂಡ ಪ್ಲಾಸ್ಟಿಕ್ ಕವರ್. ಇನ್ನು ಬೆಂಗಳೂರಿನ ಹಲವೆಡೆ ಈ ಪ್ಲಾಸ್ಟಿಕ್ ಹಾಳೆಯನ್ನು ಬಳಸಿ ಇಡ್ಲಿಯನ್ನು ತಯಾರಿ ಮಾಡ್ತಿದ್ದಾರೆ. ಗ್ರಾಹಕರು ಕೂಡ ಗೊತ್ತಿಲ್ಲದೆ ಅದೇ ಇಡ್ಲಿನ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಬಡಿಸುವಾಗಲೂ ಕೂಡ ನೀವು ಪಾರ್ಸಲ್ ತೆಗೆದುಕೊಳ್ತೀರಾ, ಆಗಲೂ ಕೂಡ ಅಡಿಗೊಂದು ಪೇಪರ್ ಇಡ್ತಾರೆ, ಅದ್ರ ಮೇಲೆ ಒಂದು ಹಾಳೆ ಇಡ್ತಾರೆ, ಅದು ಪ್ಲಾಸ್ಟಿಕ್ಕಿಂದ ಆಗಿರುತ್ತೆ, ಅದ್ರ ಮೇಲೆ ಇಡ್ಲಿ ಹಾಕ್ಕೊಡ್ತಾರೆ. ಹಾಗಾಗಿ ಅದು ಕ್ಯಾನ್ಸರ್ಕಾರಕ ಅಂಶ ಇಡ್ಲಿ ಒಳಗೆ ಸೇರ್ಕೊಳ್ತಾ ಇದೆ. ಇನ್ನು ಪ್ಲಾಸ್ಟಿಕ್ನ ಶಾಖಕ್ಕೆ ಒಡ್ಡಿಕೊಳ್ಳೋದ್ರಿಂದ ಈ ಹಾನಿಕಾರಕ ಅಂಶ ಉತ್ಪತ್ತಿ ಆಗ್ತಾ ಇದೆ, ಅದು ಕ್ಯಾನ್ಸರ್ಕಾರಕವಾಗಿ ಮಾರ್ಪಾಡಾಗ್ತಾ ಇದೆ ಅಂತ ಎಚ್ಚರಿಕೆ ನೀಡಿದ್ರು ತಜ್ಞರು. ಈಗ ಇದರ ಬೆನ್ನಲ್ಲೇ ಇಡ್ಲಿ ಸ್ಯಾಂಪಲ್ ಸಂಗ್ರಹಿಸಿ ಟೆಸ್ಟ್ ಮಾಡಿದ ಆಹಾರ ಇಲಾಖೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ 500ಕ್ಕೂ ಹೆಚ್ಚು ಇಡ್ಲಿಗಳನ್ನು ಸ್ಯಾಂಪಲ್ ಸಂಗ್ರಹಿಸಿಕೊಂಡಿದ್ರಂತೆ. ಅದಾದ ಬಳಿಕ ಪರೀಕ್ಷೆ ಆಗಿದೆ. ಈಗ ಅದರ ರಿಪೋರ್ಟ್ ಹೊರಬಿದ್ದಿದೆ. ಆಹಾರ ಹಾಗೂ ಗುಣಮಟ್ಟ ಇಲಾಖೆಯಿಂದ ಮಾದರಿ ಸಂಗ್ರಹ ಮಾಡಲಾಗಿತ್ತು. 500 ಇಡ್ಲಿಗಳನ್ನು ಸಂಗ್ರಹಿಸಿದ್ರು. ಈ ಬೇರೆ ಬೇರೆ ರೋಡ್ ಸೈಡ್ ಇರ್ಬೋದು, ಹೋಟೆಲ್ ಇರ್ಬೋದು, ಈ ಹತ್ತಿಯ ಬಟ್ಟೆ ಬಳಸಿ ಮಾಡುವಂಥ ಇಡ್ಲಿ, ಮತ್ತೊಂದು ಕಡೆ ಕಾಗದ ಅಥವಾ ಈ ಹಾಳೆಯನ್ನು ಪ್ಲಾಸ್ಟಿಕ್ ಹಾಳೆ ಬಳಸಿ ಮಾಡುವಂಥ ಇಡ್ಲಿ, ಎರಡನ್ನೂ ಕೂಡ ಸ್ಯಾಂಪಲ್ ತೆಗೆದುಕೊಂಡಿದ್ರು. ಹೋಟೆಲ್ ಹಾಗೂ ತಿಂಡಿ ಅಂಗಡಿಗಳಲ್ಲಿ ಇಡ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರು. ಇವುಗಳಲ್ಲಿ ಕೆಲವು ಸ್ಯಾಂಪಲ್ಗಳ ಫಲಿತಾಂಶ ಬಂದಿದೆ. ಈ ಪೈಕಿ 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ ಅನ್ಸೇಫ್ ಅನ್ನೋದು ಗೊತ್ತಾಗ್ತಾ ಇದೆ. ಉಳಿದ 100 ಇಡ್ಲಿ ಸ್ಯಾಂಪಲ್ ವರದಿಗೋಸ್ಕರ ಆಹಾರ ಇಲಾಖೆ ಕಾಯ್ತಾ ಇದೆ. ನೋಡಿ, ಒಟ್ಟು 500 ಇಡ್ಲಿಗಳನ್ನು ಸಂಗ್ರಹಿಸಿಕೊಂಡಿದ್ರು. ಅದರಲ್ಲಿ ಕೆಲವು ವರದಿ ಬಂದಿದೆ. ಇನ್ನು ಪೂರ್ಣ ವರದಿ ಬಳಿಕ ಪ್ಲಾಸ್ಟಿಕ್ ಹಾಳೆ ಬ್ಯಾನ್ ಮಾಡಬೇಕು ಅಂತ ಕೂಡ ಆಹಾರ ಇಲಾಖೆ ಚಿಂತನೆ ನಡೆಸ್ತಾ ಇದೆ. ನೋಡಿ, ಇತ್ತೀಚೆಗೆ ಬಹಳ ವರ್ಷಗಳಿಂದ ಪ್ಲಾಸ್ಟಿಕ್ ನಿಷೇಧ ಮಾಡ್ತಾ ಇದ್ದಿದ್ದಕ್ಕೆ ಕಾರಣನೇ ಇದು. ಒಂದು, ಭೂಮಿಯಲ್ಲಿ ಬೇಗ ಕರಗಲ್ಲ ಅಂತ, ಮತ್ತೊಂದು ಅದರಿಂದ ಬಹಳ ಹಾನಿಕಾರಕ ಆಗುತ್ತೆ, ಬೇರೆ ಬೇರೆ ರೋಗಗಳ ಪತ್ತೆಯಾಗುತ್ತೆ ಅಂತ. ಅದೇ ನಿಟ್ಟಿನಲ್ಲಿ ಈಗ ಇಡ್ಲಿ ಸ್ಯಾಂಪಲ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಈ ಅಚ್ಚರಿಯಾದಂಥ ಮಾಹಿತಿ ಹೊರಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಹಾರ ಇಲಾಖೆ ಒಂದು ಕ್ರಮ ಕೈಗೊಳ್ಳಬೇಕು. ಪ್ಲಾಸ್ಟಿಕ್ ಕವರನ್ನು ನಿಷೇಧ ಮಾಡಬೇಕು ಅಂದರೆ ಮತ್ತಷ್ಟು ವರದಿ ಬರಬೇಕಿದೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ವರದಿ ಬಂದ ತಕ್ಷಣ ನೀವು ಪಾರ್ಸಲ್ ತೆಗೆದುಕೊಳ್ಳಾಗಲಿ ಅಥವಾ ಅಲ್ಲಿ ಹೋಗಿ ತಿಂತೀರಾ ಅಂದರೆ ಪ್ಲಾಸ್ಟಿಕ್ ಹಾಳೆ ಬಳಸೋಂಗಿಲ್ಲ. ಇಡ್ಲಿ ಮಾಡುವಾಗಲೂ ಕೂಡ ಪ್ಲಾಸ್ಟಿಕ್ ಕವರನ್ನು ಬಳಸೋಂಗಿಲ್ಲ. ಅದೆಲ್ಲದನ್ನೂ ಕೂಡ ಎಚ್ಚರಿಕೆಯ ಕ್ರಮಗಳನ್ನ ಕೊಡ್ತಾರೆ. ಆ ರೀತಿ ಬಳಸಿದ್ರೆ ನಿಷೇಧ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಗಣೇಶ್ ಹೆಗ್ಡೆ ಲೈವಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಣೇಶ್, ಈಗಾಗಲೇ ಈ ಒಂದು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೂ ಕೂಡ ಹೇಳ್ತಾ ಇದ್ರು ಪ್ಲಾಸ್ಟಿಕ್ ಯಾಕೆ ಬಳಸಬಾರ್ದು ಅಂತ. ಬಟ್ ನಾವು ಊಟ ತಿಂಡಿ ಪಾರ್ಸಲ್ ತೆಗೆದುಕೊಂಡು ಹೋಗ್ತೀವಿ ಅಂದರೆ ಆ ಪ್ಲಾಸ್ಟಿಕ್ ಕವರನ್ನೇ ಬಳಸಿ ನಮಗೆ ಪಾರ್ಸಲ್ ಕಟ್ಕೊಡ್ತಾರೆ. ಬಟ್ ಅದರಿಂದ ಆಗುವಂಥ ಹಾನಿ ಬಗ್ಗೆ ಈಗ ಆಹಾರ ಇಲಾಖೆ ಎಚ್ಚೆತ್ಕೊಂಡಿದೆ. ಯಾವ ರೀತಿ ಕ್ರಮ ತೆಗೆದುಕೊಳ್ಬೋದು, ಮತ್ತು ಈ ಸ್ಯಾಂಪಲ್ ಹೆಂಗೆ ಸಂಗ್ರಹಿಸಿದ್ರು ಅಂತ?
ಸೌಖ್ಯ ಮುಖ್ಯವಾಗಿ ಬೆಂಗಳೂರಂತಹ ಪ್ರದೇಶಗಳಲ್ಲಿ ನಾವು ದಿನನಿತ್ಯವಾಗಿ ನಾವು ಊಟಗಳನ್ನು ಅಥವಾ ಹೋಟೆಲ್ನಲ್ಲಿ ಬೇರೆ ಬೇರೆ ಕಡೆ ಹೊರಗಡೆ ಊಟವನ್ನು ಮಾಡ್ತೀವಿ ಅಥವಾ ಆಹಾರವನ್ನು ಸೇವನೆ ಮಾಡ್ತೀವಿ. ಅದು ಆರೋಗ್ಯಕ್ಕೆ ಹಾನಿಕಾರ ಅನ್ನುವಂಥದ್ದನ್ನು ವೈದ್ಯರು ಕೂಡ ಹೇಳ್ತಿದ್ದಾರೆ, ತಜ್ಞರು ಕೂಡ ಹಲವು ಬಾರಿ ಅದರ ಸಂಬಂಧಪಟ್ಟ ದಾಖಲೆ ಮುಖಾಂತರ ವಿವರವನ್ನು ಕೂಡ ನೀಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ನಿತ್ಯವಾಗಿ ನಾವು ಇಡ್ಲಿಯನ್ನು ನಾವೇನು ಸೇವನೆ ಮಾಡ್ತೀವಿ, ಆ ಇಡ್ಲಿ ಬಳಕೆ ಹಾಗೂ ಆ ಉತ್ಪಾದನೆ ಯಾವ ರೀತಿ ಇರುತ್ತೆ ಅಥವಾ ಇಡ್ಲಿಯನ್ನು ಮಾಡುವ ರೀತಿ ಯಾವ ರೀತಿ ಇರುತ್ತೆ, ಅದು ಈಗ ಕ್ಯಾನ್ಸರ್ ಅಂತಹ ರೋಗಕ್ಕೆ ಕಾರಣ ಆಗ್ತಾ ಇದೆ. ಅಂತಹ ಒಂದು ಇಡ್ಲಿ ಸೇವನೆಯಿಂದ ಕ್ಯಾನ್ಸರ್ ಅಂತ ರೋಗ ದೇಹದಲ್ಲಿ ಪತ್ತೆ ಆಗ್ತಾ ಇರುವಂಥ ಆಘಾತಕಾರಿ ಅಂಶ ಈಗ ಆಹಾರ ಇಲಾಖೆ ನೀಡಿರುವಂಥದ್ದು. ಮಾಹಿತಿ ಪ್ರಕಾರ ಅಂದರೆ ಈ ಬಗ್ಗೆ ತಜ್ಞರು ಕೂಡ ಹಲವು ಬಾರಿ ವಿವರಣೆಯನ್ನು ನೀಡಿದರು ಅಥವಾ ಇದ್ರ ಬಗ್ಗೆ ಈ ಥರದೊಂದು ಹಾನಿಕಾರಕ ಅಂಶ ದೇಹದಲ್ಲಿ ಪತ್ತೆ ಆಗುತ್ತೆ, ಪರೀಕ್ಷೆ ಒಳಪಡಿಸ್ಕೊಳ್ಬೇಕು, ಸಂಬಂಧಪಟ್ಟಂತಹ ಇಲಾಖೆ ಎಚ್ಚೆತ್ತುಕೊಳ್ಬೇಕು ಅನ್ನೋಂತಹ ಆಗ್ರಹವನ್ನು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಕೂಡ ಒಂದಷ್ಟು ಸ್ಯಾಂಪಲ್ಗಳನ್ನು ಪಡ್ಕೊಳ್ಳುತ್ತೆ. ಎಲ್ಲಿ ಅಂತಂದರೆ ಇಡ್ಲಿಯನ್ನು ಹಿಂದೆ ಬಟ್ಟೆಯಲ್ಲಿ ಅಥವಾ ಹತ್ತಿಯ ಮಾಡೋಂಥ ಬಟ್ಟೆಗಳಲ್ಲಿ ಇಡ್ಲಿಯನ್ನು ಏನು ತಯಾರು ಮಾಡ್ತಾಯಿದ್ರು, ಆ ಒಂದು ಪ್ರಕ್ರಿಯೆ ಈಗ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿ ತಯಾರು ಮಾಡ್ತಾ ಇದ್ದಾರೆ. ಈ ಥರದ ಒಂದು ಪ್ಲಾಸ್ಟಿಕ್ಕಿಂದ ಏನು ಮಾಡಲಾದಂತಹ ಇಡ್ಲಿಯನ್ನು ಸೇವನೆ ಮಾಡೋದರಿಂದ ದೇಹದಲ್ಲಿ ಕ್ಯಾನ್ಸರ್ ಅಂತಹ ರೋಗ ಪತ್ತೆ ಆಗ್ತದೆ ಅನ್ನೋಂಥದ್ದು. ಇದನ್ನು ಸ್ಯಾಂಪಲನ್ನು ಆಹಾರ ಇಲಾಖೆ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅದು ಕೂಡ ಈಗ ಆಹಾರ ಇಲಾಖೆ ಕೂಡ ದೃಢಪಡಿಸುವಂಥದ್ದೇನೆ ತಜ್ಞರು ಹೇಳಿರುವಂತಹ ಮಾಹಿತಿಗಳೇನಿದೆ ಅದು ಸ್ಪಷ್ಟವಾಗಿದೆ. ಈ ಕೆಲವೊಂದು ನಾವು ಸ್ಯಾಂಪಲ್ಗಳನ್ನು ನಗರದಲ್ಲಿ ಪಡೆದ್ವಿ. ಯಾರ್ಯಾರು ಈ ಥರ ಪ್ಲಾಸ್ಟಿಕ್ಕಲ್ಲಿ ಇಡ್ಲಿಯನ್ನು ಮಾಡ್ತಾರೆ ಅಂತಹ ಒಂದಿಷ್ಟು ಸ್ಯಾಂಪಲ್ಗಳನ್ನು ಪಡೆದುಕೊಂಡ ಸಂದರ್ಭದಲ್ಲಿ ರೋಗ ನಿರೋಧಕ ಅಂತಂದರೆ ರೋಗ ಇರುವಂತಹ ಒಂದಿಷ್ಟು ಅಂಶಗಳು, ಅದರಲ್ಲೂ ಕೂಡ ಕ್ಯಾನ್ಸರ್ ಅಂತಹ ರೋಗ ಪತ್ತೆ ಆಗುವಂಥ ಅಂಶಗಳು ಈ ಒಂದು ಇದರಲ್ಲಿ ಆಹಾರದಲ್ಲಿ ಪತ್ತೆ ಆಗಿರುವಂಥದ್ದು. ಹಾಗಾಗಿ ನಾವು ಸಂಪೂರ್ಣವಾಗಿ ನಗರದಲ್ಲಿ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಬೇಕು ಅನ್ನುವಂತಹ ಒಂದಿಷ್ಟು ವಿಷಯಗಳನ್ನು ನಾವು ಅಧಿಕಾರಿಗಳ ವಲಯದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈ ಹಿಂದೆ ಕೆಲವು ನಾವು ಏನು ಯಾವುದೇ ಇಡ್ಲಿ ಅಥವಾ ಬೇರೆ ಬೇರೆ ದೋಸೆ ಈ ಥರದೊಂದು ತಿಂಡಿಗಳನ್ನು ಅಥವಾ ಊಟವನ್ನು ನಾವು ಪಡ್ಕೊಳ್ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸ್ತಾ ಇದ್ವಿ. ಆ ಒಂದು ಬಳಕೆ ಏನಿದೆ ಅದು ನೇರವಾಗಿ ಆಹಾರದ ಮುಖಾಂತರ ಕೂಡ ಒಳಗಡೆ ಹೋಗುವಂಥದ್ದು ಅಥವಾ ಆ ಥರದೊಂದು ಬಳಕೆ ಮಾಡೋದ್ರ ಹಿನ್ನೆಲೆಯಲ್ಲಿ ಈ ಥರ ಒಂದು ಕ್ಯಾನ್ಸರ್ ಅಂತಹ ರೋಗಗಳು ಪತ್ತೆ ಆಗ್ತಾ ಇರುವಂಥದ್ದು. ಇನ್ನೊಂದು ಅಂಶ ಆಹಾರ ಮತ್ತು ಗುಣಮಟ್ಟ ಇಲಾಖೆ ಹೇಳುವಂತಹ ಮಾಹಿತಿ ಪ್ರಕಾರ ಅಥವಾ ಅವರು ನೀಡಿರುವಂತಹ ಎಕ್ಸ್ಪ್ಲೇನ್ ಏನು ಅಂತಂದರೆ ಆ ಒಂದು ಇಡ್ಲಿಯನ್ನು ನಾವು ಏನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಹೀಟ್ ಆಗುತ್ತೆ. ಹೀಟ್ ಆದಂತಹ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಒಂದಿಷ್ಟು ಬ್ಯಾಕ್ಟೀರಿಯಾ ಅಂಶಗಳು ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿ ಆಗಿರುವಂಥದ್ದನ್ನು ಇಡ್ಲಿ ನೇರವಾಗಿ ಹೊಟ್ಟೆಗೆ ಹೋಗುವಂಥ ಹಿನ್ನೆಲೆಯಲ್ಲಿ ಅದರಿಂದ ನಾವು ಮತ್ತಷ್ಟು ರೋಗ ಉತ್ಪತ್ತಿ ಆಗುವಂಥ ಲಕ್ಷಣಗಳಿರುವಂಥ ಹಿನ್ನೆಲೆ ಅದರಲ್ಲೂ ಕೂಡ ದೇಹಕ್ಕೆ ಮಾರಕವಾದಂತಹ ಕ್ಯಾನ್ಸರ್ ಅಂತಹ ರೋಗಗಳೇ ಈ ಒಂದು ಬ್ಯಾಕ್ಟೀರಿಯಾಗಳ ಮೂಲಕ ಬರುತ್ತೆ. ಹಾಗಾಗಿ ಇದನ್ನು ಮುಂದಿನ ದಿನಗಳಲ್ಲಿ ನಾವು ನಿಷೇಧ ಮಾಡಬೇಕು. ಹಾಗೆಯೇ ಯಾರ್ಯಾರು ಈ ಥರದ ಇಡ್ಲಿಯನ್ನು ತಯಾರು ಮಾಡ್ತಾರೆ ಅಂಥ ಹೋಟೆಲ್ಗಳಿಗೆ ತಾವು ಹೋಗಬೇಡಿ ಅನ್ನುವಂಥ ಒಂದಿಷ್ಟು ಸೂಚನೆಯನ್ನು ಜನರಿಗೆ, ತಿಂಡಿ ಪ್ರಿಯರಿಗೆ ಆಹಾರ ಇಲಾಖೆ ಹೇಳ್ತಾರೆ ಅಂಥದ್ದು. ಇನ್ನು ನಗರದಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಲಿಕ್ಕೆ ಸಾಕಷ್ಟು ಚರ್ಚೆಗಳಾಗ್ತವೆ. ಅದರ ಬಗ್ಗೆ ಸಂಬಂಧಪಟ್ಟಂತಹ ಸಭೆಗಳನ್ನು ಕೂಡ ಈಗ ಆಹಾರ ಇಲಾಖೆ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.